நான் ஸ்வாதி. ಇದು ನಂಗೆ ಎನ್ ಸ್ಟೋರಿ ಚಾನಲ್. ಎಂಗ ಮುಯರ್ಚಿಯ ಲೈಕ್ ಮಾಡಿವಿ, ಶೇರ್ ಮಾಡಿವಿ, ಸಬ್ಸ್ಕ್ರೈಬ್ ಮಾಡಿವಿ. ಥ್ಯಾಂಕ್ ಯು. ಓಕೆ, ನಂಗೀಗ ಮಾತಾಡೋ ಡಿಗ್ರಿ ಬೆರಕಿದ ಕೈಯೋಡ ಎತ್ತೆಯಾವುದು ನಾ ಬಂದು ಬ್ಯಾಂಗ್ಳೂರ್ಗೆ ಹೋಗಿ IT ಕಂಪ್ನಿಯಾಗ ಗೆಲ್ಸಕ್ಕೆ ಸೇದು ಕೈ நிறைய ಸಂಭಾರಿಸಿ ಜಾಲಿ ಎಂಜಾಯ್ ಮಾಡೋ ಅಂದಿತ್ತು. ನನ್ನ ಪ್ಯಾರೆಂಟ್ಸರು ಪರ್ಮಿಷನ್ ಕೇತಲ ಸರಿ ಇಂದ ಇದನ್ನ ಪ್ಯಾರೆಂಟ್ಸು ತನಿಯಾವ ಕಷ್ಟ ನಂಗೆ ಸೊಂದಕಾರ ಅಮ್ಮಿದ್ದವೆ ಅವನು ಕೂಡ ಅವನ ಮನೆ ಇದ್ದುಳ್ಳೋ ತಂದೇನೋ ಕೇಟ್ರು. ಸೊಂದಕಾರ ರೂಂಬ ಕೇತುಳಿ ಎನ್ನ ಅಮ್ಮನ ಚಿತ್ತಿಯ ಮಾತಿಯ ವೈಫ್ನ ಕುನ್ನಪ್ಪನ ಬಾಮೈದನ ಹೆಣ್ಣು ಎನ್ನ ಫ್ಲಾಟ್ಮೇಟ್ ಜ್ಯೋತಿ ಅಪ್ಪರ ಪಕ್ಕ ಸೊಂದತ ಕೇತರ ನೆನ್ನತ ಇಲ್ಲಿ ಬ್ಯಾಂಗ್ಳೂರ್ ಬಂದ ಹವಾಡ ಎತ್ತಿಯೋ ಎಲ್ಲಾವ ಅರೇಂಜ್ ಮಾಡಿ ಸೆಟ್ಲ್ ಆಪದಗೋಸು ಸೆಮ ಟಯರ್ಡ್ ಆಯ್ತವಾ. ಸೂಪರಾக ರೆಸ್ಟ್ ಎತ್ತಿಬಿಡೋ ಅಂದೈತು ಆಡದಲ್ಲ. ನೈಟು ಚಿಟ್ಟಿ ಜಾಮ ಕೂಡ ಒರುಗುಲ ಏನೋ ಸದ್ದ ಜ್ಯೋತಿ ರೂಮ್ನೋಕೆ ಲೈಟ್ ಆಫ್ ಮಾಡಲಿಯಾ ಏನಡ ಅಂದೈತು ಒಟ್ಲ ಬರ್ದಿಯಾ ಕೀರಿಯಾ ಕಸಕಿಯಾ ಇಟ್ಟಿಯಾ ಇದೇ ಸದ್ದತ ಬರ್ದಿಯಾ ಕೀರಿಯಾ ಕಸಕಿಯಾ ಇಟ್ಟಿಯಾ ಎತ್ತ ಮಾಡಿಂದವಮ್ಮಕ್ಕೆ ಇದು ಫುಲ್ ಟೆನ್ಷನ್ ಅವೋ ಇಲ್ಲ ಫುಲ್ ಡಿಪ್ರೆಷನ್ ಇದ್ದವೆ ಅಂದಿದ್ದು ನೆನ್ಸಿದೆ. ಅಪ್ಪರ ಯೋಚನೆ ಇಪ್ಟ ನನಗ ಅಲ್ಲಿ ಏನೋ ಮಾಡೋದು ಏನ ಕಣ್ಣ ಇರುಕ್ಕಿ ತಿರುಗಿ ಆಡದಲ್ಲ ಉರುಕು ಬರಕೊಳ ಅಂದ್ರ ಇದುವೇ ಯೋಚನೆ ನಡೆದೆ. ಅಯ್ಯೋ ಒಂದು ವೇಳೆ ಸೂಸೈಡ್ ನೋಟ್ ಆಟುಟು ಇಲ್ಲಿ ನಾ ಊರಿಗೆ ನಿಂತುಟು ಅಲ್ಲಿ ಅವೇದಾದು ಮಾಡಿಪ್ಲೆ ಒಡನೆ ಎದ್ದು ಓಡಿದ ನೋಡ ಅವನು ರೂಮ್ಗ ಡೋರ್ ಪಕ್ಕ ಹೋಗಿ ಜ್ಯೋತಿ ಅತಂದ ಎತ್ಕೊಚ್ಚಿದನ. ಮೆಲ್ಲ ತಿರುಗಿ ಏಕ ಅತಂದ. ಹಬ್ಬ ಆಗತ್ತಾ ನನಗೆ ಆಸಾಗೊಂದು ರಿಲ್ಯಾಕ್ಸಿಂಗ್ ಆಟ. ಅವನ ಮಗನಿಗೆ ಒಂದು ಟೆನ್ಷನೂ ಇಲ್ಲ, ಅಮೇದೇ ಇದ್ದವೆ ಅಲ್ಲ ಬಂದುಬಿಟ್ಟೋ ಏನು ಮಾಡ್ದೋ ಇದಾದ ಕೇತಾಪದಿಯ ಮನ್ಸಾರ ಲೈಟ್ ನಿಂಗೆ ಆಫ್ ಮಾಡ್ಲತ್ತವ ಇನ್ನೂ ಗೆಲ್ಚು ಬಿರುಗ್ಲಿಯಾ ತಂದಿಟ್ಟು ಅವನ ರೂಮ್ಗೋ ಸದಿ ಮೆಲ್ಲ ಹೋದೆ. ಅವೊಂದು ರಿಪ್ಲೈ ಹೇಗಿದ ಅದನ್ನು ಓಟು ನಾ ಅಪ್ಪರ ಶಾಕ್ ಆಯ್ಬಿಟ್ಟೆ. ನಿಂಗವೇ ಕೇತುಲಿ ಬಿತ್ತಲೆ ಏನಂಬ ಬ್ಯಾಂಗ್ಳೂರ್ನೋಗೆ IT ಹೋಗ 3 ಲಕ್ಷ ಸಂಪಾದಿಸೋ ಒಂದು ತಿಂಗೋಗ ಅವುಗಳೆಲ್ಲ ಕಷ್ಟಪಟ್ಟು ಕೆಲ್ಸಕ್ಕೆ ಇದ್ದುಟ್ಟು ನೈಟು ಕದ ಬರೆದನೆ ಇಂದ್ಯಾ ಅದಕ್ಕೆ ನಾಡ್ತೆ ನನಗೆ ಅರ್ಥ ಆಯ್ತು ಅದೊಂದು ಲವ್ ಸ್ಟೋರಿಯಿಂದ. ಜ್ಯೋತಿ ತನ್ನಮ್ಮ ಮಾತಿ ದೀಪನ ಲವ್ ಮಾಡಿಯ ಅಂಬ 7th ಸ್ಟ್ಯಾಂಡರ್ಡ್ನ ಲವ್ ಮಾಡಿಯ ಅಂಬ ಆಳೆ ಇನ್ನೂ ತನ್ನ ಸಾರಿ ಏಗುಳೆ ಅಂಬ. ಸೊ ದೀಪನ ಮೇಲೆ ತಾ ಬಿತ್ತು ಬಗ್ಗವು ದೀಪನ್ ಕೂಡ ತ ಸೇವದ ವಳಿಯ ಕಥೆಯ ಬರೆದೊಂದವೆ 10 ವಳಿ 10 ಕಥೆ ಬರ್ದಿಯ ಅಂಬ. ಅವೆಲ್ಲ ಕಂಬೈನ್ ಮಾಡಿ ದೀಪಾರ್ಧನೈ ಅತಂದೈತು ಒಂದು ನಾವೆಲ್ ರಿಲೀಸ್ ಮಾಡಿಯಾ ಅತಂದೈತು ಜ್ಯೋತಿ ಅನ್ಸಾರಿ ಈಗಿನದ. ಸೊ ದೀಪನ್ಗ ತಂಗ ದೀಪನ್ ಮೇಲಾಡೋ ಗವು ಅರ್ಥ ಇಟ್ರಾ ತನ್ನ ಪೇರೆಂಟ್ಸ್ಗೂ ಅರ್ಥ ಇಟ್ರಾ ಅವು ಕೆಡಾಗ ಮದು ಮಾಡಿಸಿ ಬಿತ್ತುಬಿಟ್ಟಾರ ಅಂದೈತು ಅಪ್ಪ ನಂಬಿಂದವೆ. ಎತ್ತೆತ್ತ 2023 ಹೋಗೆ ತಮಿಳ್ ಕಥೆ ಓದಿ ಲವ್ ಬಂದ್ರ ಅಂದಿದ್ದು ಇನ್ನೂ ನಂಬಿಯ. ಅಲ್ಲಿಯೂ ಎನಗ ಜ್ಯೋತಿ ನಂಬಿಕೆಯ ನಂಗೆ ಏನಕ್ಕೆ ಕೆಡ್ಸೋದು ಅಂದಿತ್ತು ಅಡತ್ತ ಏನಂದ್ಲೆ ಇಂದು ನೋಡಿದೋ ನಾಯಿಗ ಮಾತಾಡಿದೋ ನಂಗೀಗ ಮದುವೆ ಮಾಡಿದೋ ತುಂಬ ಕಾಲನಾಗೆ 7th ಸ್ಟ್ಯಾಂಡರ್ಡಿಂದ ಲವ್ ಮಾಡಿನಿ ಇನ್ನೂ ನಾ ಹೇಗುಲ ಕഥ ಬರೋದು ಹೇಗಿನೇ ತಂದಿಟ್ಟು ಇನ್ನೂ ಇದ್ದವೆ ಜ್ಯೋತಿ. ಏನೋ ಜೋಲಿ ಇದು ಅಲ್ಲಿದಂತ ಮಾಡಿದ್ದೀವಿ ಆಲ ಅವನ ಕೈ ಎಳ್ತಿಗೂ ಅವ ಬರ್ತಿದ್ದಗೂ ನೋಡಿಲ್ಲ ಅತ್ತ ಸೋಕ ಆಡ್ದೆ. ಅಲ್ಲಿ ನನಗೊಂದು ಡೌಟು ಒಂದಾ ತನ್ನ ಪೇರೆಂಟ್ಸ್ ಸರಿ ಹೇಗೋದು ದೀಪನ್ ಸರಿ ಎಂಬುದು ಇವಕ್ಕ ಮದುವೆ ಮಾಡಿ ಬೀಪದು ಅದು ಒಂದು ಕಥೆ ಇಲ್ಲಿಯಾ. ಇನ್ನಾದಿಲ್ಲ ಲವ್ ಫೇಲಿಯರ್ ಹಾಪುದು ಮದುವೆ ಮಾಡಾದಂಗೆ ಇಪ್ಪದು ಎನಗದು ಪಾಸಿಬಿಲಿಟೀಸ 2 ಮ್ಯಾಕ್ಸಿಮಮ್ 2 ಕಥೆ ಬರುವುದು ಮಾಡಿದ್ರ ಅದೇನ 10 ಕಥೆ 10 ಸ್ಟೋರಿ 10 ವಳಿ ಅಡ್ದೆ ಇಂದ್ಯಾ ಅಲ್ಲ ನಂಗೆ ಓಟುತ್ತ ನೋಡೋ ಏನಂದ್ಯ ಅಂದ್ಬಿಟ್ಟು ಇವ ಬಡಗುಂಬದನಾಲ ಎಲ್ಲ ಕದಿಯು ಬಡಗು ಕಲ್ಚರ್ ಬೇಸ್ ಮಾಡಿತ ಅಟ್ರ. ಸೊ ಸ್ವಾರಸ್ಯವ ಅಟ್ರ எனக்கொந்து பிளான் சிக்கிப்டா டக்குன்னு ಹೇಗಿದೆ ಜ್ಯೋತಿ ಸರ್
ಜ್ಯೋತಿ ಒಂದಿನ ಒಳ್ಳೆ ಯೋಚನೆ ಮಾಡು. 2023 ಇದ್ದು ಈಗವೂ ಈ ತಮಿಳ್ ಕಥೆಯ ಬರೆದು ಪಬ್ಲಿಷ್ ಮಾಡಿ ಅದನ್ನು ಓದಿ ಅವಾಗ ನಿನ್ನ ಮೇಲೆ ಲವ್ ಬಂದ್ರ ಅಂಬದೆಲ್ಲ ಪ್ರಾಕ್ಟಿಕಲ ಪಾಸಿಬಲೇ ಕಡಿಯ. ಸೊ ನೀ ಬೇಕಾಟ್ಲೆ ಏನು ಮಾಡು, ಕತೆ ಬರುತ್ತಾ ಏನಕ ನಾ ಯೂಟ್ಯೂಬ್ನಾಗೆ ನರೇಟ್ ಮಾಡಿನೆ. ಅದು ಎತ್ತಿಯೋ ನಿನ್ನ ಅಮ್ಮನವ್ರು ಕೇತಾರ, ದೀಪನೂ ಕೇತಾರ, ಆಗಲ್ಲ ಸಕ್ಸಸ್ ಆಯ್ತ್ರ. ನಾ ಅಲ್ಲೆಲ್ಲಿ ಜ್ಯೋತಿ ಬರೆದಕ್ಕಾದ ಅಂದೇಗಿ ನಾ ಇಟ್ನೆ. ಅದೆಮ್ಮನೆ ಜ್ಯೋತಿ ಯೋಚನೆ ಮಾಡಿದ. ಎತ್ತಿಯೋ ಒರ್ಕುದಗೋಸ ಸರಿಯಿಂದ ಇಪ್ಟ್ಯ ನೆನಚಿನ, ಸರಿಯಿಂದ ಇಪ್ಲೆ ನಾಯಿಗಂದ ನಂಗಗ ಕದತ 10 ಲವ್ ಸ್ಟೋರಿ ಜಾಲಿ ಎಂಜಾಯ್ ಮಾಡಾಕು. ಸರಿ ವಾರ 1000 ಸಬ್ಸ್ಕ್ರೈಬರ್ಸ್ ಜನಗೂ ನಂಗೆ ಚಾನಲ್ ನೋಡಿಲ್ಲ, ನನಗೆ ರೆವೆನ್ಯೂ. ಬ್ಯಾಂಗ್ಳೂರ್ನಾಗೆ ಕಷ್ಟಪಟ್ಟು ಗೆಲ್ಚು ತೇಡೋ ಈ ಅಮ್ಮೆಗ ಚಿಟೀಟ ಸಪೋರ್ಟ್ ಮಾಡಿವಿ. ಈ ವಿಡಿಯೋವ ಲೈಕ್ ಮಾಡಿವಿ, ಶೇರ್ ಮಾಡಿವಿ, ಸಬ್ಸ್ಕ್ರೈಬ್ ಮಾಡಿವಿ. ನಾ அடுத்த ವಾರಂದ ಒಂದೊಂದು ಕಥೆಯ ನಿಂಗಾಗಿ ಎತ್ತಿ ಬಂದು ಸೇತಿನ ಸೆಮಿಯಾಚ. ಸೊ ನಂಗೆ ದೀಪನೂ ಜ್ಯೋತಿಯು ಸೇತಿ ಬೀಪು. ನಾನೀಗ ಸ್ವಾತಿ, ಇದು ನಂಗೆ ಎಂಡ್ ಸ್ಟೋರಿ ಚಾನಲ್. ಬಾಯ್.